ಜ್ಯೋತಿ ರೈ ಯಾರಿಗ್ ಗೊತ್ತಿಲ್ಲ ಹೇಳಿ. ಅವರು ಪಡ್ಡೆ ಹುಡುಗರನ್ನ ಮನ್ಸನ್ನ ಕದ್ದಿದ್ದಾರೆ, ಅದು ಕೂಡ ತಮ್ಮ ಹಾಟ್ ಲುಕ್ ಅಲ್ಲಿ ಅಂತ ಹೇಳಿದ್ರೆ ಮೋಸ್ಟ್ಲಿ ತಪ್ಪಾಗಲ್ಲ ಅಂತ ಅನ್ಸುತ್ತೆ. ಬಿಗ್ ಬಾಸ್ ನ ಆಫರ್ ನ ಬೇಡ ಅಂತ ರಿಜೆಕ್ಟ್ ಮಾಡಿದವಳು ಈಕೆ. ಈಗ ಯಾಕೆ ಅವ್ರ ಸುದ್ದಿ ಮಾತನಾಡ್ತಿದ್ದೀನಿ ಅಂತ ಕೇಳೋದಾದ್ರೆ, ನಿಜಕ್ಕೂ ಕೂಡ ಬಾ ಶೆಡ್ಗೆ ಹೋಗೋಣ ಅಂತ ಹೇಳದೆ ತನಗೆ ಬಂದಿರುವಂತಹ ಸಮಸ್ಯೆಗಳನ್ನ ಯಾವ ರೀತಿ ಪರಿಹಾರ ಮಾಡ್ಕೊಂಡಿದ್ದಾಳೆ ಅಂತ ನೋಡಿದ್ರೆ ನಿಜಕ್ಕೂ ಕೂಡ ನೀವು ಶಾಕ್ ಆಗ್ತೀರಾ. ಹಾಗಾದ್ರೆ ಜ್ಯೋತಿ ರೈಗೆ ಬಂದಿರುವಂತಹ ಕೆಟ್ಟ ಮೆಸೇಜ್ಗಳಿಗೆ ಜ್ಯೋತಿ ರೈ ಹೇಗೆ ಉತ್ತರವನ್ನ ಕೊಟ್ರು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಹೇಳ್ತಾ ಹೋಗ್ತೀವಿ ನೋಡಿ. ನಟಿ ಜ್ಯೋತಿ ರೈ ಇತ್ತೀಚೆಗೆ ಸಖತ್ತಾಗಿಯೇ ಸುದ್ದಿ ಮಾಡ್ತಾ ಇದ್ದಾರೆ. ಪ್ರತಿದಿನ ಹೊಸ ರೀತಿಯ ಹಾಟ್ ಸ್ಟೈಲ್ ನಲ್ಲಿ ಫೋಟೋ ಶೂಟ್ ಮಾಡಿ ಇಂಟರ್ನೆಟ್ ನಲ್ಲಿ ಹಾಟ್ ಕಿಡಿ ಹತ್ತಿಸುವಂತಹ ಜ್ಯೋತಿ ಪೂರ್ವಜ್ ಅಲಿಯಾಸ್ ಜ್ಯೋತಿ ರೈ ದೊಡ್ಡ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಕನ್ನಡದ ಬಿಗ್ ಬಾಸ್ ಸೀಸನ್ಗೆ ಬರೋ ಸೂಚನೆಗಳ ನಡುವೆ ತಮ್ಮ ಪೋಸ್ಟರ್ಗಳಿಗೆ ಕೆಟ್ಟ ಕಮೆಂಟ್ ಅನ್ನ ಮಾಡ್ತಿದ್ದಂತಹ ವ್ಯಕ್ತಿಗಳಿಗೆ ಸಖತ್ತಾಗಿಯೇ ಪಾಠವನ್ನ ಕಲಿಸ್ತಾ ಇದ್ದಾರೆ. ಕೆಲ ತಿಂಗಳ ಹಿಂದೆ ಜ್ಯೋತಿ ರೈ ಅವರದ್ದು ಅಂತ ಹೇಳಲಾಗಿರುವಂತಹ ಅಶ್ಲೀಲ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತಾಗಿಯೇ ವೈರಲ್ ಆಗ್ತಾ ಇತ್ತು. ಇದರಿಂದ ಕೊಂಚ ಇಳಿಮುಖವಾಗಿರುವಂತಹ ಜ್ಯೋತಿ ರೈ ಅವರು ಈಗ ಅದಕ್ಕೊಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರ ಹಿಂದೆ ಅವರು ಸೈಬರ್ ಕ್ರೈಮ್ಗೂ ಕೂಡ ದೂರನ್ನ ನೀಡಿದ್ರು. ಆ ಬಳಿಕ ಕೆಲ ಕಾಲ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವುದೇ ಹಾಟ್ ಫೋಟೋಗಳನ್ನ ಹಂಚಿಕೊಳ್ಳದ ಜ್ಯೋತಿ ರೈ ಈಗ ಮತ್ತೆ ಎಂದಿನ ಲಯಕ್ಕೆ ಬಂದಿದ್ದಾರೆ. ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ದಿನಕ್ಕೊಂದು ಹೊಸ ಫೋಟೋಗಳನ್ನ ಹಂಚಿಕೊಳ್ತಾ ಇದ್ದಾರೆ. ಅವುಗಳಿಗೆ ಭಿನ್ನ ಕಮೆಂಟ್ಗಳು ಕೂಡ ಬರ್ತಾ ಇದೆ. ಅದರಲ್ಲಿ ಹೆಚ್ಚಿನವು ಜ್ಯೋತಿ ರೈ ಬ್ಯೂಟಿ ಬಗ್ಗೆ ಕಮೆಂಟ್ ಅನ್ನ ಮಾಡ್ತಾ ಇದ್ದಾರೆ. ಇನ್ನು ಹಲವರು ಅಶ್ಲೀಲ ಕಮೆಂಟ್ ಗಳನ್ನ ಮಾಡ್ತಾ ಇದ್ದಾರೆ. ತಮ್ಮ ಪೋಸ್ಟ್ ಗಳಿಗೆ ಬಂದಿದ್ದಂತಹ ಅಶ್ಲೀಲ ಹಾಗೂ ಕೆಟ್ಟ ಮೆಸೇಜ್ ಗಳಿಂದ ಹೈರಾಣಾಗಿದ್ದಂತಹ ಜ್ಯೋತಿ ರೈ ದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಹಾಗಂತ ಅವರು ಯಾವುದೇ ಸೈಬರ್ ಕ್ರೈಮ್ಗೆ ದೂರನ್ನ ನೀಡಿಲ್ಲ. ಹಾಗಂತ ತಮ್ಮ ಪತಿಗೆ ಹೇಳಿ ಕೆಟ್ಟ ಮೆಸೇಜ್ ಮಾಡೋ ವ್ಯಕ್ತಿಗಳನ್ನ ಶೆಡ್ಗೂ ಕೂಡ ಕರೆಸಿಲ್ಲ. ಇನ್ಸ್ಟಾಗ್ರಾಮ್ ನ ಬ್ಲಾಗ್ ಪಿಕ್ಚರ್ ಗಳನ್ನ ಇವರು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಈ ಕುರಿತು ಅವರು ಇನ್ಸ್ಟಾಗ್ರಾಮ್ ನಲ್ಲಿ ಸ್ಟೋರಿಯಲ್ಲಿ ಮಾಹಿತಿಯನ್ನ ನೀಡಿದ್ದಾರೆ. ಇನ್ಸ್ಟಾಗ್ರಾಮ್ ನ ಬ್ಲಾಗ್ ಪಿಕ್ಚರ್ ಅನ್ನ ಉತ್ತಮವಾಗಿ ಬಳಸಿಕೊಳ್ತಿದ್ದೇನೆ. ಕಮೆಂಟ್ ಸೆಕ್ಷನ್ ನಲ್ಲಿ ಕೆಟ್ಟ ಹಾಗೂ ಅಗೌರವದಿಂದ ಮೆಸೇಜ್ ಮಾಡುವ ಮೂಲಕ ಕೆಟ್ಟ ವರ್ತನೆಯನ್ನ ತೋರಿದ 1,000ಕ್ಕೂ ಅಧಿಕ ವ್ಯಕ್ತಿಗಳ ಖಾತೆಯನ್ನ ನಾನು ತೆಗೆದುಹಾಕಿದ್ದೇನೆ. ಅವರೊಂದಿಗೆ ಮಾತುಕತೆ ಮಾಡುವ ಮೂಲಕ ಚರ್ಚೆ ಮಾಡುವುದು ನನಗೆ ಇಷ್ಟ ಆಗುವುದಿಲ್ಲ. ಧನಾತ್ಮಕ ಪರಿಸರವನ್ನ ರಚನೆ ಮಾಡಲು ನೀವು ಕೂಡ ಇಂತಹ ಟೂಲ್ ಗಳನ್ನ ಬಳಕೆ ಮಾಡಿ. ಈ ವಿಚಾರದಲ್ಲಿ ಯಾರಾದ್ರೂ ಪಾಠ ಕಲಿಬೇಕು, ಇದಕ್ಕೆ ನಾನು ಸ್ವಾಗತಿಸುತ್ತೇನೆ ಅಂತ ಬರೆದುಕೊಂಡಿದ್ದಾರೆ. ಇನ್ಸ್ಟಾಗ್ರಾಮ್ ನಲ್ಲಿ ಕೆಟ್ಟ ಮೆಸೇಜ್ ಮಾಡಿದ್ರೆ ಯಾವ ರೀತಿಯ ಪರಿಣಾಮ ಆಗುತ್ತೆ ಅನ್ನೋದಕ್ಕೆ ರೇಣುಕಾಸ್ವಾಮಿ ಕೊಲೆ ಕೇಸ್ ಸಾಕ್ಷಿಯಾಗಿತ್ತು. ಆತ ಮಾಡಿದ್ದು ಕೆಟ್ಟ ಮೆಸೇಜ್ ಗಳಿಂದ ಹಲವು ಕುಟುಂಬಗಳು ಬಿರುಕುಗೊಂಡಿದ್ವು. ಕನ್ನಡದ ದೊಡ್ಡ ಸ್ಟಾರ್ ನಟ ದರ್ಶನ್ ಜೈಲು ಪಾಲಾಗಿದ್ದಾರೆ. ಅಂದು ದರ್ಶನ್ ಅವರ ಗೆಳತಿ ಪವಿತ್ರ ಗೌಡ ತನ್ನ ಪೋಸ್ಟ್ ಗಳಿಗೆ ನಿರಂತರವಾಗಿ ಕೆಟ್ಟ ಮೆಸೇಜ್ ಮಾಡ್ತಿದ್ದಂತಹ ರೇಣುಕಾಸ್ವಾಮಿಯ ಅಕೌಂಟ್ ಅನ್ನ ಬ್ಲಾಕ್ ಪಿಕ್ಚರ್ ಮಾಡಿದ್ರೆ ಅಥವಾ ಬ್ಲಾಕ್ ಪಿಕ್ಚರ್ ಅನ್ನ ಬಳಸಿಕೊಂಡ್ರೆ ಈ ತರ ಆಗ್ತಿರ್ಲಿಲ್ಲ. ಅಥವಾ ಪೊಲೀಸರಿಗೆ ಸೂಕ್ತ ಮಾಹಿತಿ ನೀಡಿದ್ರು ಕೂಡ ಇಂತಹ ಪರಿಸ್ಥಿತಿಯಲ್ಲಿ ಬರ್ತಿರ್ಲಿಲ್ಲ ಬಿಡಿ. ಕೆಟ್ಟ ಮೆಸೇಜ್ ಮಾಡಿದ್ದು ದರ್ಶನ್ಗೆ ಗೊತ್ತಾದ ಬಳಿಕ ಆತನನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕಿಡ್ನಾಪ್ ಮಾಡಿ ಕರೆತಂದು ದರ್ಶನ್ ಹಾಗೂ ಅವರ ಗ್ಯಾಂಗ್ ಮಾರಣಾಂತಿಕ ಹಲ್ಲೆಯನ್ನ ಮಾಡಿ ಕೊಲೆ ಮಾಡಿತ್ತು. ಈ ಕೇಸ್ನಲ್ಲಿ ಈವರೆಗೂ 17 ಮಂದಿ ಜೈಲು ಪಾಲಾಗಿದ್ದು, ಪವಿತ್ರ ಗೌಡ A1 ಆರೋಪಿಯಾಗಿದ್ದಾರೆ. ಹಾಗೆ ದರ್ಶನ್ ತೂಗ್ದೀಪ್ A2 ಆರೋಪಿಯಾಗಿ ಪರಪ್ಪನ ಅಗ್ರಹಾರದಲ್ಲಿ ಜೈಲು ಸೇರಿದ್ದಾರೆ. ನೋಡಿದ್ರಲ್ಲ ಹಾಟ್ ಬೆಡಗಿ ಜ್ಯೋತಿ ರೈ ಮಾಡಿರುವಂತಹ ಉಪಾಯವನ್ನ. ಈಕೆ ಯಾರಿಗೂ ಕೂಡ ಹೇಳಿಲ್ಲ. ಕೆಟ್ಟ ಮೆಸೇಜ್ ಮಾಡೋರಿಗೆ ತಕ್ಕ ಪಾಠವನ್ನ ಕಲಿಸಬೇಕು ಅಂತ ಎದುರಿಗೂ ಬಿದ್ದಿಲ್ಲ. ಅದ್ ಬಿಟ್ಟು ಬ್ಲಾಗ್ ಪಿಕ್ಚರ್ ಮಾಡಿದ್ಲು ಅಷ್ಟೇ. ಈ ವಿಚಾರವನ್ನ ಎಲ್ಲಾ ಹೆಣ್ಮಕ್ಳು ಕೂಡ ಅನುಸರಿಸಬೇಕು. ಯಾರೋ ಒಬ್ರು ಕೆಟ್ಟ ಮೆಸೇಜ್ ಮಾಡಿದ್ರು ಅನ್ನುವಂತಹ ಕಾರಣಕ್ಕೋಸ್ಕರ ಮನನೊಂದು ಅಥವಾ ಬೇರೆ ಯಾರಿಗೋ ಹೇಳೋಕ್ಕಿಂತ ಮೊದಲು ಅವರನ್ನ ಬ್ಲಾಕ್ ಮಾಡ್ಬಿಟ್ರೆ ಮುಗ್ದು ಹೋಯ್ತಲ್ವಾ ಕತೆ. ಇದಿಷ್ಟು ಈ ಹೊತ್ತಿನ ಸುದ್ದಿಯಾಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಧ್ವನಿ.